ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತಿನ ವಿಡಿಯೋ ಏನು ಅಂದ್ರೆ KGF ಕಾಂತಾರಗಳ ರೆಕಾರ್ಡ್ಗಳನ್ನೇ ಬ್ರೇಕ್ ಮಾಡಿ ಬ್ಲಾಕ್ ಬೂಸ್ಟರ್ ಹಿಟ್ ಆಗಿ 100 ದಿನ ಅಲ್ಲ 150 ದಿನ ಅಲ್ಲ 200 ದಿನಗಳನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿರೋ ಭಗೀರಥ ಮೂವಿ ಬಗ್ಗೆ ಅಲ್ಲ, ಆ ಮೂವಿ ಹೀರೋ ಬಗ್ಗೆ. ಸಾಕ್ ನಿಲ್ಲಿಸ್ರಿ, ನನಗೆ ಹೊಗಳೋರ್ ಕಂಡ್ರೆ ಆಗಲ್ಲ. ನೀವು ಇತ್ತೀಚೆಗೆ ಮೂವಿ ಹೆಸರು ಕೇಳಿರ್ಬೋದು. ಈ ಮೂವಿ ರಿಲೀಸ್ ಆಗಿ ಬರೋಬ್ಬರಿ 200 ದಿನಗಳನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡೈತಿ. ಆದ್ರೆ ಯಾವ ಥಿಯೇಟರ್ನೇ ಕಂಪ್ಲೀಟ್ ಮಾಡೈತೆ ಅಂತ ದೇವರಾಣಿಗೂ ಗೊತ್ತಿಲ್ಲ. ಇದು ಬರೀ ಬಿಲ್ಡಪ್ ಅಲ್ಲಿ 200 ದಿನಗಳನ್ನು ದಾಟಿದ ಮೊಟ್ಟ ಮೊದಲ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಗುರುತಾಗೈತಿ. ಮಾತೇ ಇಲ್ಲ. ಸಿನಿಮಾ ಟೈಟಲ್ ನೋಡ್ರಿ, ತೆಲುಗು ಮೂವಿ ಟೈಟಲ್ ನ ಫಂಟ್ ಸಮೇತ ಸೇಮ್ ಇಳಿಸ್ಬಿಟ್ಟಾರ. ಈ ಒಂದು ಕಿತ್ತಂ ಅವರಿಗೆ ಜೋಡಿಸಮ. ಇನ್ನು ಈ ಮೂವಿ ಹೀರೋ ಈ ಅಂಕಲ್ ನೋಡ್ರಿ, ಗುಡ್ ನ್ಯೂಸ್ ಗಾಯತ್ರಿ ಹೋರಾಟಕ್ಕೆ ಡೇರಿಂಗ್ ಸ್ಟಾರ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಡೇರಿಂಗ್ ಸ್ಟಾರ್ ಜಯಪ್ರಕಾಶ್. ಜಯಪ್ರಕಾಶ್ ಅಂದರೆ ಪಾಪ್ಯುಲರ್ ನೇಮ್ ಬೈ ಜೆ ಪಿ ಅಂತೇಳಿ, ಪಾಪ್ಯುಲರ್ ನೇಮ್ ಬೈ ಜೆ ಪಿ ಅಂತೇಳಿ. ಅಣ್ಣ ನಿಮ್ ಪಾಪ್ಯುಲರ್ ನೇಮ್ ಬಿಡ್ರಿ, ನೀವ್ ಯಾರಂತ ಗೊತ್ತಾಗಿದೆ ಇನ್ಸ್ಟಾಗ್ರಾಮ್ ರೀಲ್ಸ್ ಇಂದ. ಆ ದೇವ್ರು ನಿನಗೇನು ವರ ಬೇಕು ಅಂತ ಕೇಳಿದ್ರೆ ನಾನು ಕೇಳೋದು ಈ ಅಣ್ಣನ ಹತ್ರ ಇರೋ 1% ಕಾನ್ಫಿಡೆನ್ಸ್ ಲೆವೆಲ್ ಕೊಡಪ್ಪ ಸಾಕು ಅಂತ. ಯಾಕೆ ಬಿಲ್ಡಪ್ ಕೊಡೋದ್ರಾಗ ಈ ಅಣ್ಣ ಆರ್ ಬಾಸ್ನ ಚಿಕ್ಕಪ್ಪ ಅನ್ಕೋರಿ. ತುಂಬಾ ಖುಷಿ ಆಗ್ಬಿಟ್ಟಿದೆ. ನಾವು ಅಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ. ಆದರೂ ಆ ಜನರು ಒಂದು ಪ್ರೀತಿ ವಿಶ್ವಾಸ ಪ್ರೇಕ್ಷಕರದು ಒಂದ್ಸಲ ನೋಡೋದು, ಎರಡು ಸಲ ನೋಡೋದು, ನಾನು ಹುಡುಕೊಂಡು ಯಾವ್ದಾದ್ರು ಸನ್ನಿವೇಶ ಹೇಳಬೇಕು ಅಂತ ಎಷ್ಟೊಂದು ಪ್ರೇಕ್ಷಕರು ಹುಡುಕೊಂಡು ಬಂದು ಮಾತಾಡಿದ್ದಾರೆ ಅಂತ. ಸರ್ ಸೀನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್, ಗಂಭೀರವಾಗಿ ಮಾಡಿದ್ದಾರೆ ಸರ್, ಅದಕ್ಕೆ ಚೆನ್ನಾಗಿದೆ ಸರ್, ರಾಕಿಂಗ್ ಚಾನಲ್ ಸರ್, ವಿಷಯ ಸಬ್ಜೆಕ್ಟ್ ಸ್ಟೋರಿ ಅಷ್ಟು ಚೆನ್ನಾಗಿದೆ ಸರ್. ಎಲ್ಲ ಕಡೆಯಿಂದಲೂ ಕೂಡ ಒಂದು ಮೆಚ್ಚಿ ಆಗ್ತಾ ಇತ್ತು. ಸರಿ ಆಯ್ತಪ್ಪ. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಮನೆಯವರು ಎಲ್ಲರೂ ಕೂಡ ಸಿನಿಮಾ ನೋಡಿದ್ದಾರೆ, ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಣ್ಣ ಸುಳ್ಳು ಹೇಳೋದು ಹೇಳ್ತಿ, ನಂಬೋತರ ಆದ್ರೂ ಹೇಳು. ಅವ್ರಿಗೆ ಅವ್ರದ ಮೂವಿನ ಒಂದ್ಸಲ ಬಿಟ್ಟು ಇನ್ನೊಂದ್ಸಲ ನೋಡಕ ಪುರ್ಸತ್ ಇರಲ್ಲ ಅಂತದ್ರಾಗ ನಿಮ್ಗೆ ಅವ್ರ ಫ್ಯಾಮಿಲಿ ಅವ್ರೆಲ್ಲರೂ ಬಂದು ನೋಡಿದ್ರ. ಮತ್ತೆ ಕಾಂತಾರ ಚಿತ್ರ ಬಿಟ್ರೆ ನಿಮ್ಮ ಭಗೀರಥ ಚಿತ್ರನ 100 ದಿನ ದಾಟಿರ್ತಕ್ಕಂಥದ್ದು ತುಂಬಾ ಖುಷಿ ಅನ್ಸುತ್ತಾ ಅಂತ. ಅಣ್ಣ 100 ದಿನ ಫುಲ್ ಹೌಸ್ ಓಡೋದಕ್ಕೂ ಥಿಯೇಟರ್ನ್ಯಾಗ ಖಾಲಿ ನೊಣ ಹೊಡೆಯೋದಕ್ಕೂ ಭಾಳ ಡಿಫ್ರೆನ್ಸ್ ಐತಿ. ಹೊಸಬ್ರಾಗ್ಲಿ ಅಳುಬ್ರಾಗ್ಲಿ ಯಾರೇ ಸ್ಟಾರ್ಸ್ ಆಗಲಿ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ಬಂದು ನೋಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಭಗೀರಥ ಸಿನಿಮಾನೇ. ಇದು ಒಂದ ನೋಡೋಣ, ನೀನ್ ಸರಿಯಾಗಿ ಹೇಳಿದ್ದು. ಸಿನಿಮಾ ಚೆನ್ನಾಗಿದ್ರೆ ಜನ ಬಂದು ನೋಡ್ತಾರ ಖರೆ, ಆದ್ರೆ ಅದಕ್ಕೆ ನಿನ್ ಸಿನಿಮಾದ ಸಾಕ್ಷಿ ಏನ್ ಬ್ಯಾಡಣ. ದಿನಗಳಲ್ಲಿ ಪ್ಯಾನ್ ಇಂಡಿಯಾ ಮೂವಿ ಏನಾರು ಮಾಡ್ತೀರಾ ಸರ್? ಖಂಡಿತ ಈಗಾಗಲೇ ಎಲ್ಲ ನಡೀತಾ ಇದೆ, ರೆಡಿ ಆಗ್ತಾ ಇದೆ. ಪಾರ್ಟ್ 2ಗೆ ಇದು ಭಗೀರಥ ರೆಡಿ ಆಗ್ತಾ ಇದೆ, ಮಾಡ್ತಾ ಇದೀವಿ. ಹಾಂ ಹೌದು, ಖಂಡಿತವಾಗಿ ಅದು ದಿಗ್ದರ್ಶಕ ಇದು ಪಂಚಭಾಷೆಗಳಲ್ಲಿ ರೆಡಿ ಆಗಿದೆ. ಲೋ ರಿಪೋರ್ಟರ್ ಅಣ್ಣ, ಅವ್ರು ಕೊಡ್ಸಿರೋ ಹಾಫ್ ಎಗ್ ರೈಸು ಒಂದ್ ಪ್ಲೇಟ್ ಕಬಾಬ್ಗೆ ನೀನ್ ಪ್ಯಾನ್ ಇಂಡಿಯಾ ರೇಂಜ್ಗೆ ಕ್ವಶನ್ ಕೇಳಾಕತ್ತಿ. ಇನ್ನೇನಾದ್ರೂ ಅವ್ರು ಬಿರಿಯಾನಿ ಕೊಡ್ಸಿದ್ರ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕ್ವಶನ್ ಕೇಳ್ತಿದ್ದಿ. ಮಾಡಿರೋ ಒಂದ್ ಮೂವಿಗೆ ಇರೋ ದುಡ್ಡು ಕೊಟ್ಟು ಜನನ ಕರೆದು ಮೂವಿ ತೋರ್ಸೋಕ 2 ಎಕರೆ ಜಮೀನ್ ಹೋಗಿರುತ್ತ. ಇನ್ನು ಪ್ಯಾನ್ ಇಂಡಿಯಾ ಮಾಡಿ ಅದಕ್ಕೆ ಮನಿ ಮಟ್ಟ ಎಲ್ಲ ಮಾರ್ಸೋ ಪ್ಲಾನ್ ಏನ ಇರ್ಬೋದೇನಪ್ಪ. 2 ತಿಂಗಳಲ್ಲಿ ಈ ಪಿಕ್ಚರ್ ಬಿಡುಗಡೆ ಆಗುತ್ತೆ. ಅದೇ ಇದೇ ಯಾವ ರೀತಿ ಭಗೀರಥನ ಗೆಲ್ಸಿದ್ರಿ ಅದೇ ರೀತಿ ಮಾಧ್ಯಮದವರು, ಅದರಲ್ಲೂ ವಿಶೇಷವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗಳು ನಮ್ಮ ಚಿತ್ರಕ್ಕೆ ಅಮೋಘವಾದಂತಹ ಒಂದು ಬೆಂಬಲ ನೀಡಿದ್ರಿ. ಅಣ್ಣ ಸಾಕ್ ನಿಲ್ಸಣ, ನೀನ್ ಇದು ಯಾವುದೋ ಎಗ್ ರೈಸ್ ಕೊಡಿಸಿ ಕರ್ಕೊಂಬಂದಿರೋ ಚಾನಲ್ ಬಿಟ್ಟು ಮತ್ತೆ ಬೇರೆ ಯಾವ ಯೂಟ್ಯೂಬ್ ಚಾನಲ್ನ್ಯಾಗ ಬಂದಿ, ಮತ್ತೆ ಯಾವ ಮಾಧ್ಯಮದಾಗ ಬಂದಿ ಅಣ್ಣ? ಹೌದಲ್ವಾ? ನನ್ನ ಮುಂದಿನ ಚಿತ್ರ ದಿಗ್ದರ್ಶಕ ಈಗಾಗಲೇ ಎಲ್ಲ ಹೆಚ್ಚು ಕಡಿಮೆ ಮುಗಿದಿದೆ. ಇನ್ನು ಕೊನೆಯದು ಒಂದು ಕ್ಲೈಮ್ಯಾಕ್ಸ್ ಒಂದು ಶೂಟಿಂಗ್ ಇದೆ ಹೊಸೂರು ಏರ್ಪೋರ್ಟ್. ಅದನ್ನ ಮುಗ್ಸಕ ಹೋಗ್ಬೇಡ್ರಿ ಅಣ್ಣ, ಅದು ಮುಗಿದ್ರು ಮುಗಿದ ಇದ್ರು ಯಾರು ನೋಡಕ್ ಬರಲ್ಲ, ನೀವ ಕುತ್ಕೊಂಡು ನೋಡ್ಬೇಕು. ಯಾವ ರೀತಿ ಭಗೀರಥನ ಗೆಲ್ಸಿದ್ರಿ ಅದೇ ರೀತಿ ಮಾಧ್ಯಮದವರು, ಅದರಲ್ಲೂ ವಿಶೇಷವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗಳು ನಮ್ಮ ಚಿತ್ರಕ್ಕೆ ಅಮೋಘವಾದಂಥ ಒಂದು ಬೆಂಬಲ ನೀಡಿದಿರಿ. ಅದೇ ರೀತಿ ದಿಗ್ದರ್ಶಕ ಚಿತ್ರಕ್ಕೂ ಕೂಡ ಅದೇ ರೀತಿಯಾದಂಥ ಬೆಂಬಲನ ನೀಡಿ ಈ ಚಿತ್ರನ ಗೆಲ್ಸ್ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆದ್ರೂ ಅಣ್ಣನ್ ಬಂಡ್ ಧೈರ್ಯಕ್ ಮೆಚ್ಚಲೇಬೇಕು. ಎಲ್ರು ಈ ಮೂವಿಗೆ ಸಪೋರ್ಟ್ ಮಾಡ್ದಂಗ ಆ ಮೂವಿಗೂ ಸಪೋರ್ಟ್ ಮಾಡಿದ್ರೆ ಮೂವಿ ಹಿಟ್ ಆಗೋದಿರ್ಲಿ, ರಿಲೀಸು ಆಗಲ್ಲ. ಜಯಪ್ರಕಾಶ್ ಅಂದರೆ ಪಾಪ್ಯುಲರ್ ನೇಮ್ ಬೈ ಜೆ ಪಿ ಅಂತೇಳಿ. ಸೊ ಫಸ್ಟ್ ಮೂವಿ ಜಮಾನ. ಇದು ಯಾವ್ದಿದು ದೊಡ್ಡ ಮೂವಿ ಅಂತ ಸರ್ಚ್ ಮಾಡಿ ನೋಡಿದೆ. ಮೂವಿನೂ ಚಲೋ ಐತಿ, ಆಕ್ಟಿಂಗು ಚಲೋ ಐತಿ, ಅಣ್ಣನ ಆಕ್ಟಿಂಗ್ ಅಂತೂ ಇನ್ನೂ ಮಸ್ತ್ ಐತಿ. ಸಾಕ್ ನಿಲ್ಲಿಸ್ರಿ, ನನಗೆ ಹೊಗಳೋರ್ ಕಂಡ್ರೆ ಆಗಲ್ಲ. ಇಂಥ ಬಣ್ಣದ ಮಾತಿಗೆಲ್ಲ ಇಲ್ಲಿ ಯಾವ ಹಬ್ಬದ ಸೀನು ಇಲ್ಲ. ಅರ್ಥ ಆಯಿತು ಅನಿಸುತ್ತೆ. ಅದು ತುಂಬ ದೊಡ್ಡ ಸಿನಿಮಾ. ಲೋಕೇಶ್ ಅವರು ನಮ್ಮ ಅದೇ ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿಗೆ ಅವರು ಆಕ್ಟ್ ಮಾಡಿದ್ದಾರೆ. ಅದೇ ರೀತಿ ಅರುಂಧತಿ ಫಿಲ್ಮ್ ಅವರು ಮಿಸ್ ಮಲೇಷಿಯಾ ಲೀನಾ ಸಿದ್ದು ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ ವಿಕ್ರಮ್ ಕೂಡ ಮೈನ್ ವಿಲನ್ ವಿನೋದ್ ಕುಮಾರ್ ಅವರು ಕೂಡ ಆಕ್ಟ್ ಮಾಡಿದ್ರು. ಎಲ್ಲಾರು ಆಕ್ಟಿಂಗ್ ಮಾಡ್ಯಾರ, ಆದ್ರೆ ಅಣ್ಣನ ಒಬ್ಬವನ್ ಬಿಟ್ಟೆ. ಪೋಸ್ಟರ್ ನೋಡಿದ ತಕ್ಷಣ ಚರಣ್ ರಾಜ್ ಅವರು ಅಂತ ಅನ್ಕೊಂಡಿದ್ವಿ. ಯಾರು ಹೇಳಿದುಂಟ ನಿಮ್ಗೆ ಹಿಂದೇನು? ಅಣ್ಣ ನಿನ್ ಸಾಮಾನ್ ಮುಟ್ಕೊಂಡು ಹೇಳು, ಅವ್ರು ಯಾವ ಆಂಗಲ್ ಇಂದ ಚರಣ್ ರಾಜ್ ಗತೆ ಕಾಣಕತ್ತಾರ. ನೋ ವೇ. ಇವಾಗ ಆಕ್ಚುಲಿ ಜಮಾನದಲ್ಲಿ ನೋಡಿ ನೀವು
ಒಂದು ಫ್ಲ್ಯಾಶ್ ಬ್ಯಾಕಲ್ಲಿ ಒಂದು ಸ್ಟೋರಿ ಬರುತ್ತೆ ಅದರಲ್ಲಿ ಸರ್ ರಾಜ್ಕುಮಾರ್ ಥರನೇ ಕಾಣ್ತಾ ಇರಲಿಲ್ಲ ಸರ್ ಅಂತ. ಅಣ್ಣ ಹೇಳಿರೋ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ರಾಜ್ಕುಮಾರ ಇವನ್ನ ನೋಡ್ರಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಒಂದೊಂದರಲ್ಲಿ ಒಂದು ಲುಕ್ ಇದೆ, ಅದೊಂದೊಂದು ಮತ್ತೊಂದು ಬೇರೆ ಸೀನಲ್ಲಿ ಇನ್ನೊಂಥರ ಇದೆ. ದರ್ಶನ್ ತರ ಮೈಕಟ್ಟಿರ್ಬೇಕು, ದಿಗಂತ್ ತರ ಪರಂಗಿ ಹಣ್ಣ್ ತರ ಕೆಂಪಿರ್ಬೇಕು, ಗಣೇಶ್ ತರ ಗುಂಡ್ಗುಂಡಗಿರ್ಬೇಕು. ಆಕ್ಷನ್ ಎಲ್ಲ ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀನಿ. ನಂದು ಬ್ಲ್ಯಾಕ್ ಬೆಲ್ಟ್ ಕರಾಟೆ ಇರೋದ್ರಿಂದ ಕರಾಟೆಗೆ ಬ್ಲ್ಯಾಕ್ ಬೆಲ್ಟು ಒಂದು ಮೂವಿ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಅನುಭವ ಇಲ್ಲದೆ ಇದ್ರೂ ಅರ್ಥ ಆಗುತ್ತಾ. ಹಂಗಂತ ಹೆಂಗ್ ಬೇಕಂಗೆ ಮೂವೀಸ್ ಮಾಡಿದ್ರೆ ನಮ್ಮ ಇಂಡಸ್ಟ್ರಿಗೆ ಕೆಟ್ಟ ಹೆಸರು. ಇವ್ರು ಕೂಡ ಮುಂದೆ ಒಳ್ಳೆ ಹಿಟ್ ಸಿನಿಮಾಗಳನ್ನ ಕೊಡ್ಲಿ ಅಂತ ಹೇಳ್ತಾ ಯಾರ ಮೇಲೂ ಯಾವುದೇ ರೇಟ್ ಇಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಬಾಜುಕಿನ ಬೆಲ್ ಐಕನ್ನು ಒತ್ತಿರಿ. ಮಾತು ಆಡಿದರೆ ಮುತ್ತು ಆಡಿದರೆ ಮರಳಿ ಬರುವುದಿಲ್ಲೋ, ಅದು ಬ್ಯಾರೇನೇ ಐತಿ.